ಹಲೋ ಫ್ರೆಂಡ್ಸ್, ನಿಮ್ಗಾಗಲೇ ತಮ್ನೇಲ್ ನೋಡಿಬಿಟ್ಟು ಗೊತ್ತಾಗಿರುತ್ತೆ ಇವತ್ತಿನ ವೀಡಿಯೋ ಯಾವುದ್ರ ಬಗ್ಗೆ ಅಂತ. ಸುದೀಪ್ ಸರ್ ಆ್ಯಟಿಟ್ಯೂಡ್ ಡೈಲಾಗ್ ಸ್ಟೇಟಸ್ ಆಗಿರುತ್ತೆ ಇವತ್ತಿನ ಒಂದು ವೀಡಿಯೋ. ತುಂಬಾ ಖಡಕ್ ಆಗಿದೆ. ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಎಂಡ್ವರೆಗೂ ನೋಡಿ. ಇಲ್ಲ ಅಂದರೆ ವೀಡಿಯೋನ ಹೇಗೆ ಕ್ರಿಯೇಟ್ ಮಾಡ್ತಾ ಅಂತ ನಿಮ್ಗೆ ಗೊತ್ತಾಗಲ್ಲ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ಪ್ರಿವ್ಯೂ ವೀಡಿಯೋ ಹೇಗಿದೆ ಅಂತ ನೋಡ್ಕೊಂಬರೋಣ. ನಾವು ರಾವಣ ಎಂಬುದು ಎಷ್ಟು ಸತ್ಯವೋ, ರಾವಣ ಸೀತೆಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ ಎಂಬುದು ಅಷ್ಟೇ ಸತ್ಯ. ಫ್ರೆಂಡ್ಸ್, ಮೊದಲು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಬೀಟ್ ಮಾರ್ಕು ಹಾಗೆ 𝗕𝗙𝗙𝗚𝗏 ಪ್ರಿಸೆಟ್ನ ಅಲೈಟ್ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲಿ ಹೋಗಿ ಜಾಯ್ನ್ ಆಗಿ. ಕಿಚ್ಚ ಸುದೀಪ್ ಫೋಟೋಸ್ ನಾನು ಅಲ್ಲೇ ಅಪ್ಲೋಡ್ ಮಾಡಿರ್ತೀನಿ, ಅವನ್ನ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಅಲೈಟ್ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನೋಡಿರಿ, ಈ ರೀತಿ ಎರಡು ಪ್ರಿಸೆಟ್ ಬಂದಿರ್ತವೆ. ಫಸ್ಟ್ ಬುಕ್ ಮಾರ್ಕ್ ಪ್ರಿಸೆಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಬುಕ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಮೇಲೆ ನೋಡ್ಬೋದು, ನಿಮಗೆ ಈ ರೀತಿ ಡೈಲಾಗ್ಸ್ಗಳು ಕಾಣ್ತವೆ. ಈ ಎಲ್ಲ ಡೈಲಾಗ್ಸ್ನ ನೀವು ಸ್ಕಿಪ್ ಮಾಡಬೇಕಾಗುತ್ತೆ. ಈ ರೀತಿ ರೈಟ್ ಸೈಡ್ಗೆ ಮೂವ್ ಮಾಡಿಕೊಂಡು ಸ್ಕಿಪ್ ಮಾಡ್ಕೊಳ್ಳಿ. ನೋಡ್ಬೋದು, ಈ ರೀತಿ ರೈಟ್ ಸೈಡ್ಗೆ ಮೂವ್ ಮಾಡಿಕೊಂಡು ಇಲ್ಲಿ ನೀವು ಎಲ್ಲಿಂದ ಅಂದರೆ 8.21 ಸೆಕೆಂಡಿಂದನೂ ಫೋಟೋಸ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿಂದ ಬೀಟ್ ಎಂಡ್ ಆಗೋವರೆಗೂ ಕೂಡ ನೀವು ಇದೇ ರೀತಿ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಆಲ್ರೆಡಿ ಫೋಟೋಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇವಾಗ ಎಫೆಕ್ಟ್ನ ಅಷ್ಟೇ ಪೇಸ್ಟ್ ಮಾಡಬೇಕು. ಅದಕ್ಕೆ ಬ್ಯಾಕಿಗೆ ಬರಬೇಕಾಗುತ್ತೆ. ನೀವು ಬ್ಯಾಕಿಗೆ ಬಂದು 𝗕𝗙𝗙𝗚𝗏 ಪ್ರಿಸೆಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಈ ಫಸ್ಟ್ ಒಂದು ಎಫೆಕ್ಟ್ ಇದೆ ನೋಡಿ, ಈ ಒಂದು ಎಫೆಕ್ಟ್ನ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಜಸ್ಟ್ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದು ಬುಕ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಬುಕ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಮೇಲೆ ಮತ್ತೆ ಈ ರೀತಿ ರೈಟ್ ಸೈಡ್ಗೆ ಮೂವ್ ಮಾಡ್ಕೋಬೇಕಾಗುತ್ತೆ. ರೈಟ್ ಸೈಡ್ಗೆ ಮೂವ್ ಮಾಡ್ಕೊಂಡ್ಮೇಲೆ ಈ ಫಸ್ಟ್ ಒಂದು ಫೋಟೋಗೆ ಈ ಒಂದು ಎಫೆಕ್ಟ್ನ ನೀವು ಪೇಸ್ಟ್ ಮಾಡಿ. ಹಾಗೆ ಸೆಕೆಂಡ್ ಫೋಟೋ ಕೂಡ ಇದೇ ಒಂದು ಎಫೆಕ್ಟ್ನ ನೀವು ಪೇಸ್ಟ್ ಮಾಡೋಕ್ಕಾಗುತ್ತೆ. ಇದೇ ರೀತಿ ಫೋಟೋನ ಸೆಂಟ್ರಿಗೆ ಮೂವ್ ಮಾಡಿಕೊಂಡು ಎಫೆಕ್ಟ್ನ ಕರೆಕ್ಟಾಗಿ ಪೇಸ್ಟ್ ಮಾಡಿ. ಇಲ್ಲಿ ಯೂಸ್ ಮಾಡಿರೋ ಎಲ್ಲ ಫೋಟೋಸ್ನ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿಂದ ನೀವು ಈಸಿಯಾಗಿ ಈ ಒಂದು ಫೋಟೋಸ್ನ ಡೌನ್ಲೋಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಹೋಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ, ನೋಡ್ಬೋದು, ಈ ರೀತಿ ಫೋಟೋಸ್ಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡಿ. ಇಲ್ಲಿ ಸಣ್ಣ ಸಣ್ಣ ಲೇಯರ್ ಇದೆ ನೋಡಿ, ಇವನ್ನೆಲ್ಲ ಗ್ಯಾಪ್ ಮಾಡಿ ಇವಕ್ಕೆ ಈ ಎಫೆಕ್ಟ್ನ ಪೇಸ್ಟ್ ಮಾಡೋಕೆ ಹೋಗ್ಬೇಡಿ. ಇಲ್ಲಿ ಕೊನೆಗೆ ಒಂದು ಫೋಟೋ ಇದೆ ನೋಡಿ, ಈ ಒಂದು ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡಿಕೊಂಡು ಜಸ್ಟ್ ಮತ್ತೆ 𝗕𝗙𝗙𝗚𝗏 ಪ್ರಿಸೆಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎರಡನೇ ಒಂದು ಎಫೆಕ್ಟ್ ಇತ್ತು ನೋಡಿ, ಈ ಒಂದು ಎಫೆಕ್ಟ್ನ ನೀವು ಕಾಪಿ ಮಾಡಿಕೊಂಡು ಮತ್ತೆ ಬುಕ್ ಮಾರ್ಕ್ ಪ್ರಿಸೆಟ್ಗೆ ಬರಬೇಕಾಗುತ್ತೆ. ಬುಕ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಮೇಲೆ ಮತ್ತೆ ಈ ರೀತಿ ರೈಟ್ ಸೈಡ್ಗೆ ಮೂವ್ ಮಾಡ್ಕೋಬೇಕಾಗುತ್ತೆ. ರೈಟ್ ಸೈಡ್ಗೆ ಮೂವ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ನೋಡ್ಬೋದು, ಈ ರೀತಿ ಸಣ್ಣ ಸಣ್ಣ ಲೇಯರ್ ಫೋಟೋಸ್ ಇದ್ದಾವಲ್ಲ, ಈ ಎಲ್ಲ ಲೇಯರ್ಗಳಿಗೂ ಕೂಡ ಈ ಒಂದು ಎಫೆಕ್ಟ್ನ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಲೇಯರ್ಸ್ ತುಂಬ ಸಣ್ಣದಾಗಿರೋದ್ರಿಂದ ಕರೆಕ್ಟಾಗಿ ನೀವು ಸೆಂಟ್ರಿಗೆ ಫೋಟೋನ ಮೂವ್ ಮಾಡಿಕೊಂಡು ಒಂದು ಫೋಟೋ ಗ್ಯಾಪ್ ಮಾಡೋಕೆ ಹೋಗ್ಬೇಡಿ. ಎಲ್ಲ ಒಂದು ಫೋಟೋಗೂ ಕೂಡ ಈ ಒಂದು ಎಫೆಕ್ಟ್ನ ನೀವು ಪೇಸ್ಟ್ ಮಾಡೋಕ್ಕಾಗುತ್ತೆ. ನೋಡ್ಬೋದು, ಈ ರೀತಿ ಲೇಯರ್ಸ್ನ ಸೆಂಟ್ರಿಗೆ ಮೂವ್ ಮಾಡಿಕೊಂಡು ಈ ಎಫೆಕ್ಟ್ನ ಕರೆಕ್ಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಒಂದು ಫೋಟೋ ಇದೆ, ಈ ಒಂದು ಫೋಟೋಗೂ ಕೂಡ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಎಫೆಕ್ಟ್ ಎಲ್ಲ ಪೇಸ್ಟ್ ಆದಮೇಲೆ ಮತ್ತೆ ಬ್ಯಾಕಿಗೆ ಬಂದು 𝗕𝗙𝗙𝗚𝗏 ಪ್ರಿಸೆಟ್ನ ಓಪನ್ ಮಾಡಿಕೊಂಡು ಇಲ್ಲಿ 3 ಲೇಯರ್ಸ್ ಇವೆ ನೋಡಿ, ಈ 3 ಲೇಯರ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಈ 3 ಲೇಯರ್ಸ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕಾಪಿ ಮಾಡಿಕೊಂಡು ಮತ್ತೆ ಇಲ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದಮೇಲೆ ನೀವೇನು ಮಾಡ್ಬೇಕಂದ್ರೆ ಮತ್ತೆ ಬುಕ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡಿಕೊಂಡು ಈ ರೀತಿ ರೈಟ್ ಸೈಡ್ಗೆ ಮೂವ್ ಮಾಡ್ಕೋಬೇಕಾಗುತ್ತೆ. ರೈಟ್ ಸೈಡ್ಗೆ ಮೂವ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ನೋಡ್ಬೋದು, ಎಲ್ಲಿಂದ ಅಂದರೆ 8.21 ಸೆಕೆಂಡಿಂದ ಈ ಎಲ್ಲ ಲೇಯರ್ಸ್ನ ನೀವು ಪೇಸ್ಟ್ ಮಾಡಿಬಿಡಿ. ಈ ಲೇಯರ್ ಪೇಸ್ಟ್ ಮಾಡಿದ ಮೇಲೆ ಅವು ಕೊನೆವರೆಗೂ ಕೂಡ ಅಡ್ಜಸ್ಟ್ ಆಗ್ತವೆ. ಈ ರೀತಿ ಅಡ್ಜಸ್ಟ್ ಆದಮೇಲೆ ನೋಡ್ಬೋದು, ಈ ರೀತಿ ಎಲ್ಲ ವೀಡಿಯೋ ರೆಡಿ ಆಗುತ್ತೆ. ಈ ಎಲ್ಲ ವೀಡಿಯೋ ಆದಮೇಲೆ ನೀವು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ಎಕ್ಸ್ಪೋರ್ಟ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್.